कलाबुर्गी डिस्ट्रिक्ट से बड़ी पुलिस कार्रवाई की खबर सामने आई है। पुलिस ने मदन हिप्परगा और अलंद लिमिट्स में स्पेशल ऑपरेशन चलाकर थेफ्ट और बर्गलरी केसों का खुलासा करते हुए 6 आरोपियों को गिरफ्तार किया है। पुलिस ने आरोपियों के पास से सोना, चांदी और कैश अमाउंट बरामद किया है, जिसकी कीमत लाखों रुपये बताई जा रही है। पुलिस के मुताबिक ये लोग काफी समय से मदन हिप्परगा और आसपास के इलाकों में चोरी की घटनाओं को अंजाम दे रहे थे। फिलहाल पुलिस की जांच जारी है और अन्य शामिल लोगों की तलाश की जा रही है। गुलबर्गा शहर में स्किल्स सीखने की बेस्ट प्लेस अलमेहराज इंस्टीट्यूट। यहाँ सिखाया जाता है कंप्यूटर ट्रेनिंग, टेलरिंग और मेहंदी डिजाइन, जहाँ एक्सपीरियंस्ड ट्रेनर्स के जरिए प्रैक्टिकल ट्रेनिंग दी जाती है। आज ही विजिट करें अलमेहराज इंस्टीट्यूट, मकबरा मस्जिद कॉम्प्लेक्स, गुलबर्गा। ಕಲಬುರಗಿ ಜಿಲ್ಲೆಯ ಆಲಂದ್ ಟೌನ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ 2025 ವರ್ಷದಲ್ಲಿ ಸಾಕಷ್ಟು ಹಳ್ಳಿಗಳಲ್ಲಿ ಈ ಲಾಕ್ಡ್ ಹೌಸಸ್ ಬ್ರೇಕ್ ಆಗಿ ಮನೆ ಕಳ್ಳತನ ಆಗಿರುವುದು ಮತ್ತು ವೈನ್ ಶಾಪಲ್ಲಿ ಕಳ್ಳತನ ಆಗಿರುವುದು, ಅಲ್ಲಿ ಕೇಸಸ್ ಎಲ್ಲ ಪ್ರಕರಣಗಳು ದಾಖಲಾಗಿದ್ದೇವೆ. ಈ ಕೇಸಸ್ಸನ್ನು ಪತ್ತೆ ಹಚ್ಚಲಿಕ್ಕೆ ಇವರು DSP ಅವರ ನೇತೃತ್ವದಲ್ಲಿ ಶರಣಬಸಪ್ಪ ಕೋಡ್ಲ PI ಅವರು ಮತ್ತು ಸಂಜೀವ್ ರೆಡ್ಡಿ PSI ಅವರು ಮತ್ತು ಅವರು ಸಿಬ್ಬಂದಿ ಆಗಿರುವಂತಹ ಮೆಹಬೂಬ್ ಶೇಖ್, ಚಂದ್ರಶೇಖರ್, ಗಣಪತರಾವ್, ಜಾಕೀರ್, ಸಚಿನ್ ಮತ್ತು ಸಿದ್ದರಾಮ್ PC, ಮಂಜು ಕುಮಾರ್, ಹನುಮಂತ, ನೀಲ್ಕಂಠ್ ಹಾಗೂ ಮೌಲಾಲಿ ಇವರೆಲ್ಲ ಸೇರಿ ಒಂದು ವಿವಿಧ ತಂಡಗಳನ್ನು ರಚನೆ ಮಾಡಲಾಗಿದೆ. ಅವರೆಲ್ಲ ಕಡೆ ಸಾಕಷ್ಟು ಟೆಕ್ನಿಕಲ್ ಎವಿಡೆನ್ಸಸ್ ಕಲೆಕ್ಟ್ ಮಾಡೋದು, CCTV ಫುಟೇಜ್ ಕಲೆಕ್ಟ್ ಮಾಡೋದು ಅಥವಾ ಬೇರೆ ಬೇರೆ ತರಹ ಹಳೆ MOB ಬಗ್ಗೆ ಮಾಹಿತಿ ಕಲೆ ಹಾಕಲಾಗಿ ಅವರಿಗೆ ಮಾಹಿತಿ ಬಂತು ಇಂಥವ್ರು ಮಾಡಿದ್ರು ಅಂತ. ಮತ್ತು ಅವರು ಕೆಲವು ಕ್ರೈಮ್ ಸ್ಟಾಫ್ ಈ ಪೆಟ್ರೋಲಿಂಗ್ ಕರ್ತವ್ಯದಲ್ಲಿ ನೈಟ್ ರೌಂಡ್ಸಲ್ಲಿದ್ದಾಗ ಈ ಆರೋಪಿತರು ಖಜೂರಿ ಗ್ರಾಮದಲ್ಲಿ ಓಡಾಡ್ತಾ ಇರೋದು ಕಂಡು ಬಂದಿದೆ. ಅವ್ರನ್ನ ತಕ್ಷಣ ನಾವು ವಶಪಡಿಸಿಕೊಂಡು ವಿಚಾರಣೆ ಮಾಡಲಾಗಿ ಅವರು ವಿವಿಧ ಹಳ್ಳಿಗಳಲ್ಲಿ ಕಳ್ಳತನ ಮಾಡಿರುವುದು ಒಪ್ಪಿಕೊಂಡಿರ್ತಾರೆ. ಅದರಲ್ಲಿ ಮೇಯ್ನ್ ಆರೋಪಿ ಬಂದು ಪ್ರಭು ತಂದೆ ಗಂಗಾರಾಮ್ ಚೌಹಾನ್ ಅಂತ, ಕಮ್ಸೂರ್ ನಾಯಕ್ ತಾಂಡ, ಆನಂದ್ ತಾಲೂಕು ಅವರು, ಮತ್ತು ಇನ್ನೊಬ್ಬರು ಅವರ ಅಸೋಸಿಯೇಟ್ ಆಗಿರುವಂತಹ ಗಂಗಾಜಿ, ಇವರು ಕಮ್ಸೂರ್ ನಾಯಕ್ ತಾಂಡದವರು. ಇಬ್ಬರು ಆರೋಪಿತರು ನಮ್ಮ ವಶಕ್ಕೆ ಬರ್ತಾ ಇದೆ. ಕೊಡಿ. ಈ ಸೈಡ್ ಕೊಡಿ. ಸೊ ಟೋಟಲ್ ಇಬ್ಬರು ಆರೋಪಿತರನ್ನು ನಾವು ವಶಪಡಿಸಿಕೊಂಡಿದ್ದೀವಿ. ಅವರ ಹೆಸರು ಪ್ರಭು ತಂದೆ ಗಂಗಾರಾಮ್ ಚೌಹಾನ್ ಅಂತ, ಕಮ್ಸೂರ್ ನಾಯಕ್ ತಾಂಡ, ಮತ್ತು ಗಂಗಾಜಿ ಅಂತ ಇವರು ಅವರ ಅಸೋಸಿಯೇಟ್ ಇದ್ದಾರೆ, ಅವರು ಕಮ್ಸೂರ್ ನಾಯಕ್ ತಾಂಡ ಅಂತ. ಅವ್ರನ್ನ ವಿಚಾರಣೆ ಒಳಪಡಿಸಿದಾಗ ಅವರು ಈ ಜಂಬಗಾಬಿ ಗ್ರಾಮದಲ್ಲಿ 2 ಕಳ್ಳತನ ಮತ್ತು ಖಜೂರಿ ಗ್ರಾಮ, ಜವಲಗಾ ಗ್ರಾಮ ಮತ್ತು ವದಲೂರು ಗ್ರಾಮ, ಒಟ್ಟು 4 ಹಳ್ಳಿಗಳಲ್ಲಿ 5 ಕಳ್ಳತನ ಆಗಿರುವುದು ಒಪ್ಕೊಂಡಿರ್ತಾರೆ. ಅದರಲ್ಲಿ ಖಜೂರಿಯಲ್ಲಿ ಒಂದು ವೈನ್ ಶಾಪಲ್ಲಿ ಕಳ್ಳತನ ಮತ್ತು ಬೇರೆ 3 ಹಳ್ಳಿಗಳಲ್ಲಿ ಮನೆ ಕಳ್ಳತನ ಆಗಿರುವುದು ಅವರು ಒಪ್ಕೊಂಡಿರ್ತಾರೆ. ಅವರು ಯಾವ ಥರ ಕಳ್ಳತನ ಮಾಡಿರುವುದು ಅನ್ನೋದು ನೋಡಿದಾಗ ಇವರೆಲ್ಲ ನೈಟ್ ಟೈಮು, ಈ ಮಿಡ್ ನೈಟ್ ಟೈಮು 1 o'clock to 3 o'clock ಸಮಯದಲ್ಲಿ ಹಳ್ಳಿಗಳೆಲ್ಲ ಅವರು ರೆಸ್ಟಲ್ಲಿ ಇರ್ತಾರೆ. ಆ ಸಮಯದಲ್ಲಿ ಯಾವ ಮನೆ ಕೀಲಿ ಹಾಕಿರ್ತಾರೋ ಮತ್ತು ಎಲ್ಲ ಯಾರು ಜನ ಓಡಾಡಲ್ಲ ಅಂಥ ಜಾಗ ನೋಡಿಕೊಂಡು ಮನೆ ಕೀಲಿ ಹಾಕಿದರೆ ಆ ಕೀಲಿಯನ್ನು ಮುರಿದು ಒಳಗಡೆ ಹೋಗಿ ಅಲ್ಲಿ ಕಳ್ಳತನ ಮಾಡಿರುವಂಥದ್ದು ಇವರ ಪ್ರವೃತ್ತಿ. ಅವರೇನು ಬೆಳಿಗ್ಗೆಯನ್ನು ಚೆಕ್ ಮಾಡೋದಿಲ್ಲ, ನೈಟ್ ಟೈಮ್ ಮಾತ್ರ ಓಡಾಡ್ತಾ ಇರ್ತಾರೆ. ಯಾವ ಮನೆ ಕೀಲಿ ಹಾಕಿರ್ತಾರೆ ಅಂಥವ್ರ ಮನೆ ಮಾತ್ರ ಟಾರ್ಗೆಟ್ ಮಾಡ್ತಾರೆ. ಆಮೇಲೆ ಇವರು ಇದರಲ್ಲಿ ಟೋಟಲ್ ಗ್ಯಾಂಗ್ಗೆ ಒಂದು 6 ಜನ ಇದ್ದಾರೆ. ಅದರಲ್ಲಿ ನಮಗೆ 2 ಮಾತ್ರ ನಾವು ದಸ್ತಗಿರಿ ಮಾಡಲಾಗಿದೆ. ಇನ್ನು 4 ಜನ ಆರೋಪಿತರು ನಾವು ಇನ್ನೂ ಈ ಕೇಸಸ್ಸಲ್ಲಿ ದಸ್ತಗಿರಿ ಮಾಡೋದು ಬಾಕಿ ಇದೆ. ಒಟ್ಟಾರೆ ಇವರ ಕಡೆಯಿಂದ ನಾವು ಈ 70 grams ಆಫ್ ಗೋಲ್ಡ್ ಮತ್ತು 40 grams ಆಫ್ ಬೆಳ್ಳಿ ಮತ್ತು 25,000 ಹಣವನ್ನು ಜಪ್ತಿ ಮಾಡಿಸಿಕೊಂಡಿದ್ದೇವೆ. ಟೋಟಲ್ 5 ಪ್ರಕರಣಗಳಲ್ಲಿ ಟೋಟಲ್ ಮೊತ್ತ 10,35,000 ವ್ಯಾಲ್ಯೂಬಲ್ ಐಟಮ್ಸ್ ನಾವು ಜಪ್ತಿ ಪಡಿಸ್ಕೊಂಡಿದ್ದೇವೆ. ಇದರಿಂದ ನಾವು ಟೋಟಲ್ 5 ಕೇಸಸ್ಸಲ್ಲಿ ನಾವು ಡಿಟೆಕ್ಟ್ ಮಾಡಲಾಗಿದೆ.
ಸೊ ಟೋಟಲ್ ಈ ಹಿಂದೆ ಆಗಿರುವಂಥ ಎಲ್ಲ ಕೇಸಸ್ಸಲ್ಲಿ ಆಲ್ಮೋಸ್ಟ್ ಸುಮಾರು ತಿಂಗಳು ಅವರು ಎಫರ್ಟ್ಸ್ ಮಾಡಿ ಕೇಸ್ ಡಿಟೆಕ್ಟ್ ಮಾಡಲಿಕ್ಕೆ ನಾನು ಎಂಟೈರ್ ಆಳಂದ್ ಸಬ್ ಡಿವಿಷನ್ ಮತ್ತು ಟೌನ್ ಪೊಲೀಸ್ ಸ್ಟೇಷನ್ ಅಧಿಕಾರಿಗಳಿಗೆ ನಾನು ಈ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ದುಡ್ಡು ಕ್ಯಾಶ್ ಹೋಯಿತು, ಇಲ್ಲ ದುಡ್ಡು ಹೋಯ್ತು. ಖಜೂರಿ ವೈನ್ ಶಾಪ್ ಎಷ್ಟು ಅಮೌಂಟ್ ಹೋಯ್ತಲ್ಲಿ? 2 lakh ಪ್ಲಸ್ ಅಮೌಂಟ್. ಆಮೇಲೆ ಇವರು ಏನು ಪ್ರಭು ಅಂತಿದ್ದಾರೆ ಅವ್ರ ಮೇಲೆ ಈ ಹಿಂದೆ ಒಂದು ರಾಬರಿ ಕೇಸು ಇದೆ ಆಳಂದ್ ಟೌನ್ ಪೊಲೀಸ್ ಸ್ಟೇಷನ್ 2023 ಮತ್ತು ಅವ್ರ ಮೇಲೆ MOB ಕಾರ್ಡ್ ಇದೆ. ಅವರು ನಮ್ಮ ಸರ್ವೇಲೆನ್ಸಲ್ಲೇ ಇದ್ದರು. ಅವ್ರಿಗೋಸ್ಕರ ಹುಡುಕ್ತಿದ್ದಾಗ ನಮಗೆ 7th January 2026 ನಮಗೆ ಖಜೂರಿಯಲ್ಲಿ ಸಿಕ್ಕಿದ್ದಾರೆ. 2 months ಇದರಲ್ಲಿ 2 to 3 months ಅಂತ ಇಟ್ಕೋಬಹುದು. ಮಂತ್ ಡೀಟೇಲ್ಸ್ ಇದೆಯಾ? ಆಯ್ತು, ಸಪ್ರೇಟಾಗಿ ಡೀಟೇಲ್ ಕೊಡ್ತಾರೆ, ಆಮೇಲೆ ಕೊಡ್ತಾರೆ ಡೀಟೇಲ್ಸ್. ಎಲ್ಲ 2025 ಕೇಸಸ್ ಮತ್ತು ರೀಸೆಂಟ್ ಕೇಸಸ್ ಅಲ್ಲಿ ಆಗಿರುವುದು. ಸ್ವಲ್ಪ ಇವ್ರದ್ದು ಆಕ್ಟಿವ್ ಆಗಿ ಮೂವ್ಮೆಂಟ್ ಇತ್ತು, ನಾವು ಇವ್ರಿಗೋಸ್ಕರ ವಾಚ್ ಮಾಡ್ತಾ ಇದ್ದಾಗ ನಮಗೆ ಇವರು ಸಿಕ್ಕಿದ್ದಾರೆ. ಈಗ ನಾವು ಟೋಟಲ್ ಇವರು ಅಸೋಸಿಯೇಟ್ಸ್ ಎಲ್ಲ ಸೇರಿ 6 ಜನ ಇದ್ದಾರೆ, ನಮ್ಗೆ 2 ಸಿಕ್ಕಿದ್ದಾರೆ. ಇನ್ನೂ 4 ಜನ ಸಿಕ್ಕಿದ ಮೇಲೆ ನಾನು ಅವರು ಇನ್ನೂ ಏನಾದ್ರು ಬೇರೆ ಪ್ರಕರಣಗಳು ಗೊತ್ತಾದರೆ ನಾವು ಅದನ್ನು ಮನೆಯಲ್ಲಿ ಇಟ್ಟಿದ್ರು. ಅವರು ಕೆಲವೊಂದು ಮಾರಾಟ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು, ಮತ್ತು ಡೌಟ್ ಬರುತ್ತೆ ಸುಮ್ಮನೆ ಬೇರೆಯವ್ರು ಕೊಡ್ಲಿಕ್ಕೆ ಹೋಗಿದ್ರು, ಅವ್ರು ಯಾರು ತಗೊಂಡಿಲ್ಲ. ಬಟ್ ಮನೆಯಲ್ಲೇ ನಾವು ರಿಕವರಿ ಮಾಡಿದ್ದೇವೆ. ಒಂದೇ ತಾಂಡದ ಕಂಸೂರು ನಾಯಕ್ ತಾಂಡ ಇಲ್ಲ, ಆ ಥರ ಇಲ್ಲ. ಅವ್ರು ಓಡಾಡ್ತಾ ಇರ್ತಾರೆ, ಎಲ್ಲಿ ಮನೆ ಬ್ರೇಕ್ ಇರುತ್ತೋ ಹಲ್ಲಿ ಓಡಾಡ್ತಾ ಇರ್ತಾರೆ. ಯಾವ ಮನೆ ಲಾಕ್ ಆಗಿರುತ್ತೋ ಮತ್ತು ಕಳ್ಳತನ ಮಾಡ್ಲಿಕ್ಕೆ ಅನುಕೂಲವಾಗುವಂತಹ ಮನೆಗಳಲ್ಲಿ ಮಾತ್ರ ಕಳ್ಳತನ ಮಾಡ್ತಿದ್ರು. ಆಲ್ಮೋಸ್ಟ್ ಆಳಂದ್ ತಾಲೂಕಾ ವ್ಯಾಪ್ತಿ. ಅವರು ಜಾಸ್ತಿ ಏನು ಕೂಲಿ ಕೆಲಸ, ಕೂಲಿ ಕೆಲಸ ಮತ್ತು ಇಲ್ಲಾದ್ರೂ ಏನಾದ್ರು ಕರೆದ್ರೆ ಹೋಗ್ತಿದ್ರು. ದುಡ್ಡು ಅಷ್ಟೇ. ಇವರು ಆಲ್ಮೋಸ್ಟ್ ಯಂಗ್ಸ್ಟರ್ಸ್ ಇದ್ದಾರೆ, 20 to 35 years ಆಫ್ ಏಜ್ ಇದ್ದಾರೆ. ಆ ಥರ ಏನಿಲ್ಲ, ಇವ್ರು ಕಳ್ತನ ಮಾಡೋದು ಹ್ಯಾಬಿಚುವಲ್, ಈಗ ಕುಡಿಯೋದು ಬೇರೆ ಬೇರೆ ಅಭ್ಯಾಸಗಳು.